ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ವಿರುದ್ಧ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆ ಇಂದು ಮೆಜೆಸ್ಟಿಕ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವಿಸಿಟ್ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ್ದ ವೇಳೆ ಮಹಿಳಾ ಪ್ರಯಾಣಿಕರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಶಕ್ತಿ ಯೋಜನೆ ಬಗ್ಗೆ ಪ್ರಯಾಣಿಕರ ಜೊತೆ ಮಾತನಾಡಿದ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಪ್ರಯಾಣಿಕರನ್ನ ಮಾತನಾಡಿಸಿದ್ದಾರೆ. ಈ ವೇಳೆ ಪ್ರಯಾಣಿಕರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ಮಹಿಳೆಯರ ಜೊತೆಗೆ ಕಂಡಕ್ಟರ್ಗಳು ಅಸಭ್ಯವಾಗಿ ವರ್ತಿಸುತ್ತಾರೆ, ಸರಿಯಾಗಿ ಗೌರವವನ್ನ ಕೊಡಲ್ಲ, ಬಸ್ ಸ್ಟ್ಯಾಂಡ್ನಲ್ಲಿ ಮಹಿಳೆಯರಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ, ಹೀಗಾಗಿ ಮಹಿಳೆಯರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ತಕ್ಷಣವೇ ನಾಗಲಕ್ಷ್ಮಿ ಚೌಧರಿ ಸಾರಿಗೆ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಕಂಡಕ್ಟರ್ಸ್ ಎಲ್ಲ ರ್ಯಾಶ್ ಆಗಿ ನಡ್ಕೋತಾರೆ ಅಂತ ಕಂಪ್ಲೇಂಟ್ಸ್ ಬರ್ತವೆ. ಆ ಥರ ಏನಾದ್ರು ಮಾಡ್ತಾರಾ, ಗದರ್ತಾರ? ಯಾರಾದ್ರೂ ಹೇಳವಾ ನೀನು? ತುಂಬಾ ಜನಕ್ಕೆ ಕಂಡಕ್ಟರ್ಸ್ ಎಲ್ಲ ರ್ಯಾಶ್ ಆಗಿ ನಡ್ಕೋತಾರೆ ಅಂತ ಕಂಪ್ಲೇಂಟ್ಸ್ ಬರ್ತವೆ. ಏನ್ ಬಂದಿದ್ದು ಬೆಂಗಳೂರಿಗೆ? ನಿಮ್ಮೂರು ಹೊಸದುರ್ಗನ? ಎಲ್ಲಿರೋದು ತಾಯಿ ನೀನು? ಫ್ರೀ ಇದೆಯಲ್ಲ, ನಿಮ್ಗೆ ಖುಷಿ ಇದೆಯಾ? ಎಷ್ಟು ಜನ ಮಹಿಳೆಯರಿದ್ದಾರೆ, ಹೆಣ್ಮಕ್ಳು ಇದ್ದಾರೆ. ನೀವು ಯಾವಾಗಲೂ ಸದಾ ಕಾಲ ಇರ್ತೀರಲ್ಲ, ಹಾಗಾಗಿ ಏನಾದರೂ ಸಜೆಸ್ಟ್ ಆಗಿರ್ಬೋದು, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳು. ಮೇಡಮ್, ಈಗಾಗಲೇ ಕೆಎಸ್ಆರ್ಟಿಸಿ ಬಿಎಂಟಿಸಿಗೆ ಸಂಬಂಧಪಟ್ಟಂತೆ ಶೌಚಾಲಯಗಳ ಸ್ವಚ್ಛತೆ ಇಲ್ಲದಂಥದ್ದಾಗಿರ್ಬೋದು, ಮಹಿಳೆಯರಿಗೆ ಕೆಲ ಕಂಡಕ್ಟರ್ಗಳು ಅಗೌರವ ತೋರುವಂಥದ್ದಾಗಿರ್ಬೋದು, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ತಾವು ಪರಿಶೀಲನೆ ಮಾಡಿದ್ರಿ. CCTV ಸೇರಿದಂತೆ ಅಲ್ಲಿ ಕೆಲವೊಂದಷ್ಟು CCTVಗಳು ವರ್ಕ್ ಮಾಡ್ತಿಲ್ಲ ಅನ್ನೋದಾದರೆ ಇಲ್ಲಿ ಸಂಪೂರ್ಣವಾಗಿ ಯಾವ CCTV ಕೂಡ ವರ್ಕೇ ಮಾಡ್ತಿಲ್ಲ. ತಾವೇನು ಹೇಳ್ತೀರಾ ಮೇಡಮ್? ಇಲ್ಲ, KSRTCಯಲ್ಲಿ 37 CCTV ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ. ಬಟ್ 7 ದಿನ ಮಾತ್ರ ಬ್ಯಾಕಪ್ ಇದೆ. ಅದನ್ನು ಬ್ಯಾಕಪ್ನ ಜಾಸ್ತಿ ಮಾಡಿಸ್ಲಿಕ್ಕೆ ಹೇಳಿದ್ದೀವಿ. ಮತ್ತು ಅಲ್ಲಿ ಪೊಲೀಸ್ ಪೋಸ್ಟು ಇದೆ. ಪೊಲೀಸ್ ಅವ್ರದ್ದು ತಮ್ಮದೇ ಆದಂಥ CCTV ಕ್ಯಾಮ್ರಾಗಳು ಇದ್ದಾವೆ. ಮತ್ತು BMTCಲಿ ಏನಂತಂದರೆ ಸಖಿ ಒನ್ ಸ್ಟಾಪ್ ಸೆಂಟರ್, ಅಂದರೆ ಯಾವುದೇ ಹೆಣ್ಮಗಳು ಏನೇ ದೌರ್ಜನ್ಯ ಆದರೆ ಆ ಸಖಿ ಒನ್ ಸ್ಟಾಪ್ ಸೆಂಟ್ರ್ ಈ 3ನೇ ಫ್ಲೋರಲ್ಲಿದೆ. ಅದು ತೊಂದರೆ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಹೇಳಿದ್ದೀನಿ. ಅದು ಅವ್ರು ರಿಕ್ವೆಸ್ಟ್ ಮಾಡಿದರು, ಅದನ್ನು ಶಿಫ್ಟು. ಸಖಿ ಒನ್ ಸ್ಟಾಪ್ ಅಂದರೆ ಹೆಣ್ಣುಮಗಳಿಗೆ ಯಾವುದೇ ಥರ ದೌರ್ಜನ್ಯ, ಶೋಷಣೆ, ಅತ್ಯಾಚಾರ ಏನೇ ಆದರೂ ಇಮ್ಮಿಡಿಯೇಟ್ಲಿ ಅಸಿಸ್ಟೆನ್ಸ್ ಸಖಿ ಒನ್ ಸ್ಟಾಪ್. ಅದು BMTCಲಿದೆ, ಆದರೆ 3ನೇ ಫ್ಲೋರಲ್ಲಿದೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ಶಿಫ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಕುಡಿಯೋ ನೀರು BMTCಯಲ್ಲಿ ತುಂಬ ದೂರಕ್ಕೆ 2 ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನೀವು ಚೇಂಜ್ ಮಾಡಬೇಕು ಅಥವಾ ಎಕ್ಸ್ಟ್ರಾ ನೀವು ಹಾಕಬೇಕು ಅಂತ ಹೇಳಿದ್ದೀವಿ. ಮತ್ತು ಶೌಚಾಲಯ ನಾನು ವಿಸಿಟ್ ಮಾಡಿದ್ದೆ, ಅಲ್ಲಿ ಅಂದರೆ ಎಲ್ಲೂ ಡಸ್ಟ್ಬಿನ್ಗಳಿಲ್ಲ. ಅಂದರೆ ಯಾವುದೇ ಹೆಣ್ಮಗಳು ಪ್ಯಾಡ್ಸು ಅಥವಾ ಯಾವುದೇ ಮಕ್ಕಳಿಗೆ ಇದು ಪ್ಯಾಡ್ಸ್ ಯಾವುದೇ ಚೇಂಜ್ ಮಾಡಬೇಕು ಅಂತಂದರೆ ಯಾವುದೂ ಇಲ್ಲ ಅಲ್ಲಿ. ಸೊ ಅದು ಒಂದು ಇದು ಮಾಡಬೇಕಾಗತ್ತೆ. ಮತ್ತು ಹೆಲ್ಪ್ ಲೈನ್ಸ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. KSRTCಗೆ ಸಪ್ರೇಟ್ ಹೆಲ್ಪ್ ಲೈನ್ ಇದೆ, BMTCಗೆ ಸಪ್ರೇಟ್ ಹೆಲ್ಪ್ ಲೈನ್ ಇದೆ. ಯಾರೇ ಕಂಡಕ್ಟರ್ ಆಗಲಿ, ಯಾರೇ ಡ್ರೈವರ್ ಆಗಲಿ ಅಗೌರವ ತೋರಿಸಿದಲ್ಲಿ ಅಥವಾ ರ್ಯಾಶ್ ಆಗಿ ಮಾತಾಡೋದು, ರೂಡಾಗಿ ಮಾತಾಡೋದು ಅದೆಲ್ಲ ಆದರೆ ನೀವು ಆ ಕಸ್ಟಮರ್ ಹೆಲ್ಪ್ ಲೈನ್ಗೆ ನೀವು ಫೋನ್ ಮಾಡಿ ಮಾತಾಡಬೇಕು. ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಎಲ್ಲ ಬಸ್ಗಳ ಮೇಲೆ ನೀವು ಹತ್ತಬೇಕಾದ್ರೆ ನೀವು ಸೈಡಲ್ಲಿ ಡೋರಲ್ಲಿ ನೋಡಿದ್ರೆ ಹೆಲ್ಪ್ ಲೈನ್ ಇದೆ. ನೀವು ಆ ಹೆಲ್ಪ್ ಲೈನ್ನ ನೀವು ಮೊಬೈಲಲ್ಲಿ ಇಟ್ಕೊಳ್ಳಿ. ಬಸ್ಸಲ್ಲಿ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡೋರು ಇಟ್ಕೊಂಡ್ರೆ ಕಸ್ಟಮರ್ ಕೇರಲ್ಲಿ ಭಾಳ ಚೆನ್ನಾಗಿ ಸ್ಪಂದಿಸ್ತಾರೆ. ಯಾಕಂದರೆ ನಾವು ಅಲ್ಲಿ ಟೆಸ್ಟ್ ಮಾಡಿದ್ವಿ. ಮತ್ತು ಒಂದು ಹೆಣ್ಮಗಳು ಸಹ ಹೇಳಿದ್ಲು, ಮೇಡಮ್ ನಾವು ಫೋನ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ರೆಕ್ಟಿಫೈ ಮಾಡಿದ್ರು ಅಂತ. ಸೊ ಅದನ್ನೆಲ್ಲ ಅರಿವು ಭಾಳ ಇಂಪಾರ್ಟೆಂಟು. ಮತ್ತು ಎಲ್ಲಿ ವಿಸಿಬಿಲಿಟಿ ಇದೆ ಅಲ್ಲೆಲ್ಲ ಮಹಿಳೆಯ ಹೆಲ್ಪ್ ಲೈನು ಮತ್ತು ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ ಲೈನು ಅದು 112, ಮಕ್ಕಳ ಸಹಾಯವಾಣಿ 1098